ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, 2023ರಲ್ಲಿ ಸೂಪರ್ ಡೂಪರ್ ಹಿಟ್ ಆದ ಭಾರತದ ಟಾಪ್ 10 ಸಿನಿಮಾಗಳು ಯಾವುವು? ಆ ಸಿನಿಮಾಗಳು ಎಷ್ಟು ಕೋಟಿ ದುಡ್ಡು ಬಾಚಿಕೊಂಡ್ವು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಜವಾನ್. ಫ್ರೆಂಡ್ಸ್, 2023ರಲ್ಲಿ ಅತಿ ಹೆಚ್ಚು ದುಡ್ಡು ಬಾಚಿಕೊಂಡ ಭಾರತದ ಸಿನಿಮಾ ಅಂದ್ರೆ ಅದು ಜವಾನ್. ಶಾರುಖ್ ಖಾನ್, ನಯನತಾರಾ, ವಿಜಯ್ ಸೇತುಪತಿ ಮುಂತಾದವರು ನಟಿಸಿದ ಈ ಚಿತ್ರ ದೇಶ ವಿದೇಶಗಳಲ್ಲಿ ಬರೋಬ್ಬರಿ 1148 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡ್ತು. ಈ ಸಿನಿಮಾ ನಿರ್ಮಾಣ ಆಗಿದ್ದು 300 ಕೋಟಿ ಬಜೆಟ್ ನಲ್ಲಿ. ಅಟ್ಲಿ ಅಥವಾ ಅರುಣ್ ಕುಮಾರ್ ನಿರ್ದೇಶಿಸಿ ಶಾರುಖ್ ಖಾನ್ ರ ಪತ್ನಿ ಗೌರಿ ಖಾನ್ ನಿರ್ಮಾಣ ಮಾಡಿದ ಸಿನಿಮಾವಿದು. ನಂಬರ್ 2, ಪಠಾಣ್. 2023ರಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಎರಡನೇ ಸಿನಿಮಾವೇ ಪಠಾಣ್. ಶಾರುಖ್ ಖಾನ್, ದೀಪಿಕಾ ಪಡುಕೋಣೆ, ಜಾನ್ ಅಬ್ರಾಹಂ ತಾರಾ ಬಳಗದ ಈ ಚಿತ್ರ ದೇಶ ವಿದೇಶಗಳಲ್ಲಿ ಬರೋಬ್ಬರಿ 1050 ಕೋಟಿ ಬಾಚಿಕೊಳ್ತು. ಇದನ್ನ ತಯಾರಿಸಿದ್ದು 225 ಕೋಟಿ ಬಜೆಟ್ ನಲ್ಲಿ. ಸಿದ್ಧಾರ್ಥ್ ಆನಂದ್ ನಿರ್ದೇಶಿಸಿ ನಿರ್ಮಾಪಕ ಆದಿತ್ಯ ಚೋಪ್ರಾ ತಮ್ಮ ಯಶ್ ರಾಜ್ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಿದ ಚಿತ್ರವಿದು. ನಂಬರ್ 3, ಅನಿಮಲ್. ರಣಬೀರ್ ಕಪೂರ್, ರಶ್ಮಿಕಾ ಮಂದಣ್ಣ, ಬಾಬಿ ಡಿಯೋಲ್ ಮುಂತಾದವರು ನಟಿಸಿದ ಈ ಚಿತ್ರ ಸುಮಾರು 900 ಕೋಟಿ ಕಲೆಕ್ಷನ್ ಮಾಡಿದೆ. ಚಿತ್ರಮಂದಿರಗಳಲ್ಲಿ ಇನ್ನೂ ಪ್ರದರ್ಶನ ಆಗ್ತಿರೋದ್ರಿಂದ ಕಲೆಕ್ಷನ್ ಹೆಚ್ಚಾಗುವ ಸಾಧ್ಯತೆ ಇದೆ. 100 ಕೋಟಿ ಬಜೆಟ್ ನಲ್ಲಿ ರೆಡಿಯಾದ ಚಿತ್ರವನ್ನ ನಿರ್ದೇಶಿಸಿದ್ದು ಸಂದೀಪ್ ರೆಡ್ಡಿ ವಂಗ. ನಿರ್ಮಾಣ ಮಾಡಿದ್ದು ಭೂಷಣ್ ಕುಮಾರ್, ಕ್ರಿಶನ್ ಕುಮಾರ್, ಪ್ರಣಯ್ ಕುಮಾರ್ ವಂಗ ಮುಂತಾದವರು. ನಂಬರ್ 4, ಗದರ್ 2. 2023ರಲ್ಲಿ ಯಾರು ಊಹಿಸದ ರೀತಿಯಲ್ಲಿ ಹಿಟ್ ಆದ ಸಿನಿಮಾ ಅಂದ್ರೆ ಅದು ಗದರ್ 2. ಸನ್ನಿ ಡಿಯೋಲ್, ಅಮೀಷಾ ಪಟೇಲ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ ಈ ಚಿತ್ರ ದೇಶ ವಿದೇಶಗಳಲ್ಲಿ ಬರೋಬ್ಬರಿ 691 ಕೋಟಿ ಕಲೆಕ್ಷನ್ ಮಾಡಿತು. ನಿರ್ದೇಶಕ ಕಮ್ ನಿರ್ಮಾಪಕ ಅನಿಲ್ ಶರ್ಮಾ ತಂಡ ಕೇವಲ 60 ಕೋಟಿಯಲ್ಲಿ ರೆಡಿ ಮಾಡಿದ ಸಿನಿಮಾವಿದು. ನಂಬರ್ 5, ಲಿಯೋ. 2023ರಲ್ಲಿ ಹೆಚ್ಚು ಕಲೆಕ್ಷನ್ ಮಾಡಿದ ಭಾರತದ ಟಾಪ್ 10 ಸಿನಿಮಾಗಳಲ್ಲಿ ದಕ್ಷಿಣ ಭಾರತದ ಕೆಲವೊಂದು ಚಿತ್ರಗಳು ಇವೆ. ಅದರಲ್ಲಿ ತಮಿಳು ನಟ ವಿಜಯ್, ತ್ರಿಷಾ, ಸಂಜಯ್ ದತ್, ಅರ್ಜುನ್ ಸರ್ಜಾ ಮುಂತಾದವರು ನಟಿಸಿದ ಲಿಯೋ ಕೂಡ ಒಂದು. ಈ ಸಿನಿಮಾ ಜಗತ್ತಿನಾದ್ಯಂತ ಬರೋಬ್ಬರಿ 620 ಕೋಟಿ ಬಾಚಿಕೊಳ್ತು. ಇದನ್ನ ತಯಾರಿಸಿದ್ದು ಸುಮಾರು 300 ಕೋಟಿ ಬಜೆಟ್ ನಲ್ಲಿ. ಲೋಕೇಶ್ ಕನಗರಾಜ್ ಬರೆದು ನಿರ್ದೇಶಿಸಿದ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು ಲಲಿತ್ ಕುಮಾರ್ ಮತ್ತು ಜಗದೀಶ್ ಪಳನಿಸಾಮಿ. ನಂಬರ್ 6, ಜೈಲರ್. 73 ವರ್ಷದ ರಜನಿಕಾಂತ್ ವಯಸ್ಸು ಕೇವಲ ನಂಬರ್ ಅಂತ ತೋರಿಸಿಕೊಟ್ಟ ಚಿತ್ರಗಳಲ್ಲಿ ಜೈಲರ್ ಕೂಡ ಒಂದು. ರಜನಿಕಾಂತ್ ಜೊತೆಗೆ ವಿನಾಯಕನ್, ಶಿವರಾಜ್ ಕುಮಾರ್, ರಮ್ಯ ಕೃಷ್ಣ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡ ಈ ಸಿನಿಮಾ ಬರೋಬ್ಬರಿ 607 ಕೋಟಿ ಕಲೆಕ್ಷನ್ ಮಾಡಿತು. ಇದನ್ನ ರೆಡಿ ಮಾಡಿದ್ದು ಸುಮಾರು 200 ಕೋಟಿ ಬಜೆಟ್ ನಲ್ಲಿ. ನೆಲ್ಸನ್ ದಿಲೀಪ್ ಕುಮಾರ್ ಬರೆದು ನಿರ್ದೇಶಿಸಿದ ಈ ಚಿತ್ರವನ್ನ ಸನ್ ಗ್ರೂಪ್ ಸಂಸ್ಥಾಪಕ ಕಲಾನಿಧಿ ಮಾರನ್ ನಿರ್ಮಾಣ ಮಾಡಿದ್ರು. ನಂಬರ್ 7, ಟೈಗರ್ 3. ಬಾಲಿವುಡ್ ಸುಲ್ತಾನ್ ಖ್ಯಾತಿಯ ಸಲ್ಮಾನ್ ಖಾನ್, ಕತ್ರಿನಾ ಕೈಫ್, ಇಮ್ರಾನ್ ಹಾಶ್ಮಿ ಮುಂತಾದವರು ನಟಿಸಿದ ಈ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ 466 ಕೋಟಿ ಕಲೆಕ್ಷನ್ ಮಾಡಿತು. ಇದು ನಿರ್ಮಾಣ ಆಗಿದ್ದು 300 ಕೋಟಿ ಬಜೆಟ್ ನಲ್ಲಿ. ಮನೀಶ್ ಶರ್ಮಾ ಆಕ್ಷನ್ ಕಟ್ ಹೇಳಿದ ಈ ಸಿನಿಮಾಗೆ ದುಡ್ಡು ಸುರಿದಿದ್ದು ನಿರ್ಮಾಪಕ ಆದಿತ್ಯ ಚೋಪ್ರಾ. ತಮ್ಮ ಯಶ್ ರಾಜ್ ಫಿಲ್ಮ್ಸ್ ಬ್ಯಾನರ್ ನಲ್ಲಿ ಇದನ್ನ ನಿರ್ಮಾಣ ಮಾಡಿದ್ರು. ನಂಬರ್ 8, ಸಲಾರ್ ಪಾರ್ಟ್ 1. ಬಾಹುಬಲಿ ಸಿನಿಮಾ ಖ್ಯಾತಿಯ ನಟ ಪ್ರಭಾಸ್, ಪೃಥ್ವಿರಾಜ್ ಸುಕುಮಾರನ್, ಶ್ರುತಿ ಹಾಸನ್ ಮುಂತಾದವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡ ಸಲಾರ್ ಪಾರ್ಟ್ 1 ಜಗತ್ತಿನಾದ್ಯಂತ ಸುಮಾರು 402 ಕೋಟಿ ಬಾಚಿಕೊಳ್ತು. ಈ ಸಿನಿಮಾದ ನಿರ್ಮಾಣ ವೆಚ್ಚ 270 ಕೋಟಿ. ಕೆಜಿಎಫ್ ಸಿನಿಮಾ ಖ್ಯಾತಿಯ ಕರ್ನಾಟಕ ಮೂಲದ ಪ್ರಶಾಂತ್ ನೀಲ್ ನಿರ್ದೇಶಿಸಿದ ಈ ಸಿನಿಮಾವನ್ನ ಮತ್ತೊಬ್ಬ ಕನ್ನಡಿಗ ವಿಜಯ್ ಕಿರಗುಂದೂರು ತಮ್ಮ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ನಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಂಬರ್ 9, ರಾಕಿ ಔರ್ ರಾಣಿ ಕಿ ಪ್ರೇಮ್ ಕಹಾನಿ. ಬಾಲಿವುಡ್ ಸ್ಟಾರ್ಗಳಾದ ರಣವೀರ್ ಸಿಂಗ್, ಆಲಿಯಾ ಭಟ್ ಮುಂತಾದವರು ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡ ಈ ಸಿನಿಮಾ 355 ಕೋಟಿ ಬಾಚಿಕೊಂಡಿದೆ. ಇದನ್ನ ರೆಡಿ ಮಾಡಿದ್ದು 160 ಕೋಟಿ ಬಜೆಟ್ ನಲ್ಲಿ. ಕರಣ್ ಜೋಹರ್ ನಿರ್ದೇಶಿಸಿ ಕರಣ್ ಜೋಹರ್ ಮತ್ತು ಇತರರು ಸೇರಿಕೊಂಡು ನಿರ್ಮಾಣ ಮಾಡಿದ ಚಿತ್ರವಿದು. ನಂಬರ್ 10,
ಆದಿಪುರುಷ್, ಪ್ರಭಾಸ್, ಸೈಫ್ ಅಲಿ ಖಾನ್, ಕೃತಿ ಸನೋನ್ ಮುಂತಾದವರು ನಟಿಸಿದ ಈ ಚಿತ್ರ ಜಗತ್ತಿನಾದ್ಯಂತ 350 ಕೋಟಿಯಿಂದ 450 ಕೋಟಿ ಕಲೆಕ್ಷನ್ ಮಾಡಿತು. ಆದ್ರೆ ಚಿತ್ರದ ನಿರ್ಮಾಣಕ್ಕೆ ಬರೋಬ್ಬರಿ 500ರಿಂದ 700 ಕೋಟಿ ಖರ್ಚು ಮಾಡಲಾಗಿತ್ತು. ಇದರರ್ಥ ಸಿನಿಮಾಗೆ ಹಾಕಿದ ದುಡ್ಡು ಕೂಡ ನಿರ್ಮಾಪಕರಿಗೆ ಸಿಗ್ಲಿಲ್ಲ. ಭೂಷಣ್ ಕುಮಾರ್, ಕೃಷನ್ ಕುಮಾರ್ ಮುಂತಾದವರು ನಿರ್ಮಾಣ ಮಾಡಿದ ಈ ಚಿತ್ರವನ್ನ ಓಂ ರಾವತ್ ನಿರ್ದೇಶಿಸಿದ್ದಾರೆ. ಇನ್ನು 2023ರಲ್ಲಿ ಹೆಚ್ಚು ಕಲೆಕ್ಷನ್ ಮಾಡಿದ ಕನ್ನಡ ಸಿನಿಮಾಗಳು ಯಾವುವು ಅಂತ ನೋಡ್ತಾ ಹೋಗೋದಾದ್ರೆ ನಂಬರ್ 1 ಕ್ರಾಂತಿ. ದರ್ಶನ್, ರಚಿತಾ ರಾಮ್, ರವಿಚಂದ್ರನ್ ಮುಂತಾದವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡ ಕ್ರಾಂತಿ ಸಿನಿಮಾ ಜಗತ್ತಿನಾದ್ಯಂತ 50 ಕೋಟಿ ಬಾಚಿಕೊಳ್ತು. ಈ ಸಿನಿಮಾದ ಬಜೆಟ್ 30 ಕೋಟಿ. ನಂಬರ್ 2 ಕಬ್ಜಾ. ಉಪೇಂದ್ರ, ಕಿಚ್ಚ ಸುದೀಪ್, ಶಿವರಾಜ್ ಕುಮಾರ್ ಮುಂತಾದ ತಾರಾ ಬಳಗದ ಕಬ್ಜಾ ಸಿನಿಮಾ 45 ಕೋಟಿ ಕಲೆಕ್ಷನ್ ಮಾಡಿತು. ಇದರ ಬಜೆಟ್ ಬರೋಬ್ಬರಿ 100ರಿಂದ 120 ಕೋಟಿ ಅಂತ ಅಂದಾಜಿಸಲಾಗಿದೆ. ಇದರರ್ಥ ಹಾಕಿದ ಬಜೆಟ್ ಕೂಡ ಸಿಗ್ಲಿಲ್ಲ. ನಂಬರ್ 3 ಗೋಸ್ಟ್. ಶಿವರಾಜ್ ಕುಮಾರ್, ಅನುಪಮ್ ಖೇರ್ ಮುಂತಾದವರು ನಟಿಸಿದ ಘೋಸ್ಟ್ ಚಿತ್ರ ಜಗತ್ತಿನಾದ್ಯಂತ 31 ಕೋಟಿ ದುಡ್ಡು ಮಾಡಿತು. ಈ ಸಿನಿಮಾವನ್ನ ತಯಾರಿಸಿದ್ದು 18 ಕೋಟಿ ಬಜೆಟ್ನಲ್ಲಿ. ನಂಬರ್ 4 ಸಪ್ತ ಸಾಗರದಾಚೆ ಎಲ್ಲೋ ಸೈಡ್ ಎ. ರಕ್ಷಿತ್ ಶೆಟ್ಟಿ, ರುಕ್ಮಿಣಿ ವಸಂತ್ ಮುಂತಾದವರು ನಟಿಸಿದ ಸಪ್ತ ಸಾಗರದಾಚೆ ಎಲ್ಲೋ ಸೈಡ್ ಎ ಸಿನಿಮಾ 26 ಕೋಟಿ ಕಲೆಕ್ಷನ್ ಮಾಡಿತು. ಇದರ ಬಜೆಟ್ 15 ಕೋಟಿ ರೂಪಾಯಿ. ನಂಬರ್ 5 ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಮೋಹಕ ತಾರೆ ರಮ್ಯಾ, ಪ್ರಜ್ವಲ್, ಮಂಜುನಾಥ್ ನಾಯಕ್, ಶ್ರೀವತ್ಸ ಮುಂತಾದವರು ಆಕ್ಟ್ ಮಾಡಿದ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾ 25 ಕೋಟಿ ಬಾಚಿಕೊಳ್ತು. ಇದನ್ನ ನಿರ್ಮಾಣ ಮಾಡಿದ್ದು 4 ಕೋಟಿ ವೆಚ್ಚದಲ್ಲಿ. ನಂಬರ್ 6 ಸಪ್ತ ಸಾಗರದಾಚೆ ಎಲ್ಲೋ ಸೈಡ್ ಬಿ. ರಕ್ಷಿತ್ ಶೆಟ್ಟಿ, ರುಕ್ಮಿಣಿ ವಸಂತ್, ಚೈತ್ರ ಜೆ ಆಚಾರ್ ಮುಂತಾದವರು ನಟಿಸಿದ ಸಪ್ತ ಸಾಗರದಾಚೆ ಎಲ್ಲೋ ಸೈಡ್ ಬಿ ಸಿನಿಮಾ 19 ಕೋಟಿ ಕಲೆಕ್ಷನ್ ಮಾಡಿತು. ಇದರ ಬಜೆಟ್ 15 ಕೋಟಿ ಅಂತ ಅಂದಾಜಿಸಲಾಗಿದೆ. ಸೊ ಫ್ರೆಂಡ್ಸ್, ಇದಿಷ್ಟು 2023ರಲ್ಲಿ ಹೆಚ್ಚು ಕಲೆಕ್ಷನ್ ಮಾಡಿದ ಭಾರತದ ಟಾಪ್ 10 ಸಿನಿಮಾಗಳು ಯಾವುವು ಮತ್ತು ಕನ್ನಡದ ಟಾಪ್ ಚಿತ್ರಗಳು ಯಾವುವು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇದರಲ್ಲಿ ಕೆಲವೊಂದು ಸಿನಿಮಾಗಳು ಕಮ್ಮಿ ಬಜೆಟ್ ನಲ್ಲಿ ರೆಡಿಯಾಗಿ 100 ಕೋಟಿ ಬಾಚ್ಕೊಂಡ್ರೆ, ಇನ್ನು ಕೆಲವೊಂದು ಸಿನಿಮಾಗಳಿಗೆ 100 ಕೋಟಿ ಸುರಿದ್ರೂ ಹಿಟ್ ಆಗದೆ ನಷ್ಟ ಅನುಭವಿಸಿರೋದು ಗಮನಾರ್ಹ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.